ಹಾಯ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದು ಈಗ ನಾನು ಮತ್ತು ನಮ್ಮ ನಿಂಗರಾಜು ಮತ್ತು ನಮ್ಮ ಫ್ರೆಂಡು ಪ್ರಸಾದಿ ಅವರು ಅವರ ಸಾರಥ್ಯದಲ್ಲಿ ಗೋಣಿಕೊಪ್ಪದಲ್ಲಿ ಮೀನು ಮಾರ್ಕೆಟ್ನ ಹುಡುಕ್ತಾ ಇದ್ದೀವಿ. ಇವತ್ತು ಮೀನು ಫ್ರೈ, ಗೋಣಿಕೊಪ್ಪದ ಮಡಿಕೇರಿ ಸ್ಪೆಷಲ್ಲು ಮೀನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ನೋಡಿ, ಮೀನು ಮಾರ್ಕೆಟ್ ಇದೆ. ಸೊ ಇಲ್ಲಿಗೆ ಮೀನು ತಗೊಳ್ಳೋಣ ಅಂತ ಬಂದಿದ್ದೀವಿ. ನಿಂಗೆ ಯಾವ ಮೀನು ಇಷ್ಟ? ಯಾವುದು? ತಿನ್ನೋ ಮೀನು ಅಂತ ಇದೆಯಾ ಇಲ್ಲಿ? ಕಾರ್ಪ್ ಇದೆ, ಟೋಣೆ ಇದೆ, ಸಿಯರ್ ಕಟ್ ಪೀಸ್ ಇದೆ, ಕಾಟ್ಲಾ ಕಟ್ ಪೀಸ್ ಇದೆ, ಟೈಗರ್ ಪ್ರಾನ್ಸ್ ಇದೆ, ಬಟರ್ ಫಿಶ್ ಇದೆ, ಇದು ಮಿಲ್ಕ್ ಫಿಶ್ ಇದೆ, ಕಡುಬು ಇದೆ, ಇಂಡಿಯನ್ ಸಾಲ್ಮನ್ ಇದೆ, ಸೀ ಬಾಸ್ ಇದೆ, ಕ್ರಾಬ್ ಇದೆ, ಲೈವ್ ಇದೆ, ಸೀ ಕ್ರಾಬ್ ಇದೆ, ನೋಡ್ದು ಎಂದು ನಾಮೇ ತರ್ಬೋದು. ಸೊ ಇದೇ ಅದು ಇದು ನಂಗೆ ಅಂತ ಹೇಳ್ತಾರೆ, ಇದು ಸೋಲ್ ಫಿಶ್ ಇದು. ಅದು ಬಿಟ್ಟರೆ ಇದಿದೆ, ಇದು ಸೀ ಬಾಸ್, ಏಷ್ಯನ್ ಸೀ ಬಾಸ್ ಅದು ಮೇಲ್ ವರ್ಷನ್ ಇದೆ. ಇಂಡಿಯನ್ ಸಾಲ್ಮನ್ ಇದೆ. ಯಾಕೋ ಮೀನು ಸಿಕ್ಕಾಪಟ್ಟೆ ರೇಟ್ ಆಯಿತು ಅಲ್ಲಿ. ಅದಕ್ಕೆ ಈಗ ನಾವು ಬೇರೆ ಮೀನು ಅಂಗಡಿಗೆ ಹೋಗ್ತಾ ಇದ್ದೀವಿ ಹುಡ್ಕೋದಕ್ಕೆ. kg 1,200 ರೂಪಾಯಿ ಹೇಳ್ಬಿಟ್ರು. ಅದಕ್ಕೆ ಬೇರೆ ಮೀನಿಗೆ ಹೋಗ್ತಾ ಇದ್ದೀವಿ, ಬೇರೆ ಮೀನು ಅಂಗಡಿಗೆ. ದಿ ರಾಯಲ್ ಫಿಶರೀಸ್ ಅಂತ ಹೇಳಿ ಈ ಶಾಪಿಗೆ ಬಂದಿದ್ದೀವಿ. ನೋಡೋಣ ಇಲ್ಲಿ ಹೆಂಗಿದೆ ಏನು ಎತ್ತ ಅಂತ, ನಮ್ಮ ಬಡ್ಜೆಟ್ಗೆ ವರ್ಕೌಟ್ ಆಗುತ್ತಾ ಅಂತ ನೋಡ್ತೀವಿ. 3 kg ಇದು ಇದಲ್ವಾ? ಇದು ರಾವಲ್ ಅಲ್ವಾ? ಇದು ಇದೇನು? ಇದು ಪಿಂಕ್ ಕಲರ್ ಐತೆ. ಇದು ಮೋಸ್ಟ್ಲಿ ಲೇಡೀಸ್ಗಳು ತಿನ್ನೋ ಮೀನು. ಪಿಂಕ್ ಕಲರ್ ಐತಲ್ಲ, ಅವ್ರು ಕಲ್ಕಲ್ಲರ್ದಂದು ಇಷ್ಟ ಅಲ್ಲ ಲೇಡೀಸ್ಗೆ. ಲೇಡೀಸ್ ಕಲರ್. ಮತ್ತೆ ಈಗ ನಾವು ತಗೊಂಡಿರೋ ಮೀನು ಇಷ್ಟೊಂದು ಆರೆಂಜ್ ಐತಲ್ಲ, ಇದೆ ಇದು ಇಬ್ರು ಗಂಡಸರು ತಿನ್ನೋದು. ಇದು ಚಿಕ್ಕ ಮಕ್ಕಳು ತಿನ್ನೋದು. ಇದು ಅಡಲ್ಟ್ ತಿನ್ನೋದು, ಅಂದರೆ ಕೆಂಪಿಗಿದೆ. ನಿನ್ನಂತವನೊಬ್ಬ ಮಾರ್ಕೆಟಲ್ಲಿ ಇದ್ಬಿಟ್ರೆ ಮೀನು ಮಾರ್ಕೆಟು ಉದ್ಧಾರ. ಸೇಮ್ ಮಾಡಿ ಯಾವುದೋ ಬೋಟ್ ನೋಡ್ದಂಗೆ ಆಗಿದೆ. ಅದು ಬೋಟಲ್ಲಿ ಇರ್ತಿರೋದು. ಇದೆಲ್ಲ ತೆಪ್ಪಲ್ಲಿ ಹಿಡಿದಿರೋದು. ತೆಪ್ಪ ಇದ್ದಂಗೆ ಇದೆ. ಇದೆಲ್ಲ ಮನೇಲಿ ಸಾಕ್ತಂಗವೆ. ಫಿಶ್ ಟ್ಯಾಂಕಲ್ಲಿ ಇದ್ದವು. ಫಿಶ್ ಟ್ಯಾಂಕಲ್ಲಿ ಹಿಡ್ದಂಗಿದ್ದಲ್ಲ. ಇದು ನೋಡು ಎಷ್ಟು ಚಿಕ್ಕ ಮೀನಿದು, ಸಣ್ಣ, ತುಂಬ ಚಿಕ್ಕ ಮೀನು. ಇದನ್ನ ಯಾವ್ದಾರ ಹಿಡ್ದಿರೋದು ಹೇಳು ಮತ್ತೆ. ಮಂಗ ಇದು ಫಿಶ್ ಅಲ್ಲ, ಇದ್ರದ್ದು ರೆಕ್ಕೆ ಪುಕ್ಕಗಳು ಕ್ಲೀನ್ ಮಾಡ್ತಾವಲ್ಲ ಅದು. ರೆಕ್ಕೆ ಪುಕ್ಕಗಳು. ಯಾವ ಊರು ನಿಮ್ಮದು? ಇಂಕಲ್. ಯಾವ್ಯಾವ ಮೀನು ತಗೊಂಡಿದ್ದೀವಿ ಹೇಳೋ ನೋಡೋದ? ಭೂತಾಯಿ, ಹಾಂ. ಬಾಂಗುಡೆ. ಭೂತಾಯಿ ಎಲ್ಲಿದ್ದದು? ಭೂತಾಯಿ ಭೂತ ನೀನೇ ಇದೆಯಲ್ಲ, ತಾಯಿ ಮನೇಲವ್ರೆ. ಒಳ್ಳೆ ಫುಡ್ಡು ಮನೆಗೆ ಹೋಗಿ ಹಿಡಿದು ಬಿಡೋದೆ. ಹತ್ತು ಕಪಿ ಮದುವೆ. ತುಂಬ ಫೈನಲಿ ಈಗ ನಾವು ಪಾಂಪ್ಲೆಟ್ ಮೀನು ಒಂದು 3 kg, ಭೂತಾಯಿನ ಒಂದು ಅರ್ಧ kg ತಗೊಂಡು ಹೋಗ್ತಾ ಇದ್ದೀವಿ. ರೇಟು ತುಂಬ ಕಡಿಮೆ ಸಿಕ್ತು ಇಲ್ಲಿ. ಅದಕ್ಕೆ ಈಗ ಹೋಗಿ ಮಸಾಲೆ ಹಾಕಿ ತವಾ ಫ್ರೈ ಮಾಡಿ ಜಡೆದು ಬಿಡದೆ. ಏನು ನೋಡ್ತಾ ಇದೆಯಾ ಮಂಗ್ಮುದವಿ? ರಿಲೇಟಿವ್ಸ್ ಆರ್ ನಾಟ್ ಅಲೌಡ್ ವಿತೌಟ್ ಪರ್ಮಿಷನ್. ಎಲ್ಲ ಮನೆಯಲ್ಲೂ ಬಿವೇರ್ ಆಫ್ ಡಾಗ್ ಅಂತ ಇದ್ರೆ ರಿಲೇಟಿವ್ಸ್ ಆರ್ ನಾಟ್ ಅಲೌಡ್ ಅಂತ ಹಾಕೋರೆ. ಸೊ ಥ್ಯಾಂಕ್ ಯು. ಒಳ್ಳೆ ಹಲಸಿನಣ್ಣು ಮತ್ತು ಮಾವಿನ ಹಣ್ಣು ಕೊಟ್ಟಿದ್ದೀರಾ. ಫೈನಲಿ ನಾವು ಚಿಕನ್ನು ಫಿಶು ತಗೊಬರೋಷ್ಟರಲ್ಲಿ ಕಳೆದೋಗಿದ್ದಂಥ ಅಚ್ಚು ಈ ಗಿಳಿ ವಾಪಸ್ ಬಂದಿದೆ. ಅರೆ ಇವಳಿಗಂತ ಸಖತ್ತು ಕೋಪ ಇದೆ, ಯಾಕಾರು ಸಿಕ್ತೋ ವಾಪಸ್ಸು ಅಂತ. ಅರ್ಧ ಜೀವ ಬಂದಂಗೆ ಆಗಿದೆ ಅಂತ ನೋಡಿ. ಅಡಿಗೆ ಮಾಡಕ್ಕೆ ಒಂದು ಇಂಟ್ರೆಸ್ಟ್ ಆಯ್ತು. ವಾವ್, ಸೂಪರ್. ರಾತ್ರಿ ಪೂರ ಹುಡುಕಿ ಅವ್ರಿಗೆ ಇವತ್ತು ನಾವು ಬೇರೆ ಇಲ್ಲಿ ಕಿಸ್ಸು ಮಾಡ್ಸ್ಕೊಂಡು ತಿನ್ನೋಣ ಅಂತ ಬಂದಿದ್ದೀವಿ. ಹಿಂಗೆಲ್ಲ ಆಗೋಗಿ ಅಮ್ಮ ಫುಲ್ಲು ಬೇಜಾರಲ್ಲಿದ್ದಾರೆ. ಅಡಿಗೆಗೆ ಉಪ್ಪು ಹಾಕೋ ಬದಲು ಸಕ್ಕರೆ ಹಾಕಿ, ಖಾರ ಹಾಕೋ ಬದಲು ಮತ್ತೇನೋ ಹಾಕಿ ಇವತ್ತೇನಂಗೆ ಹೆಂಗ್ ಅಡಿಗೆ ಮಾಡ್ತಾರೋ ಅನ್ನೋ ಭಯಂಕರ ಭಯ ಆಗ್ಬಿಟ್ಟಿತ್ತು.
ನಾವು ಇವಾಗ ಬಂದದ ಗಿಳಿನ ಸದ್ಯ ಬಂದದಲ್ಲ ಈಗ ಅಮ್ಮ ನೋಡಿ ಭಾರಿ ಖುಷಿಲ ಹೋದ್ರೆ ಫುಲ್ ಖುಷಿನಾ? ರಮ್ಯಾ ನಿಮ್ಗೆ? ಆ ಪಕ್ಷಿ ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ಆಗ್ತಾ ಇದ್ದು. అంటే ಇದು ಏನು ತಿಂಡಿ ಮಾಡ್ತಾ ಇರೋದು ನೀವು? ಹಾ? ಬಿಡೋದು ಇಲ್ಲ. ಓಡ್ ದೋಸೆ ಓಡೋಗುತ್ತಾ? ಮತ್ತೆ ಹೊಟ್ಟೆ ಒಳಗೆ ಹೋಗ್ತಿದೆ. ಮಡಿಕೇರಿ ಸ್ಪೆಷಲ್ಲ ಇದು ಮಡಿಕೇರಿ ಸ್ಪೆಷಲ್ ಓಡ್ ದೋಸೆ. ಮಣ್ಣಿನ ಚಟ್ನಿಯಲ್ಲಿ ಮಣ್ಣಿನ ಚಟ್ನಿಯಲ್ಲಿ ಮಾಡೋದಂತೆ ನೋಡಿ ಇದು ಓಡ್ ದೋಸೆ. ಇದೇನು ಇದು ಗ್ರೇವಿ ಕಾಂಬಿನೇಷನಾ? ವೆಜ್ಜಾ? ಕಡಲೆ ಸಾಂಬಾರು ಓಡ್ದು ಇಲ್ಲೇ ಇದೆ ಮತ್ತೆ ಓಡೋಗಿಲ್ಲ. ಬರೀ ಒಂದು ಸೈಡ್ ಅಷ್ಟೇನಾ ಬೇಯಿಸೋದು? ಆ ಕಡೆ ತೋರಿಸಿ, ಉಲ್ಟಾ ತೋರಿಸಿ. ಇಲ್ಲಿ ತೋರಿಸಿ ಮೇಡಮ್, ಇದ್ರ ಮೇಲೆ ಹಾಕ್ಬಿಟ್ಟು ತೋರಿಸಿ. ಅಮ್ಯೋ ಓಡ್ ದೋಸೆ ಅಂತ ಫಸ್ಟ್ ಟೈಮ್ ತಿಂತಾ ಇರೋದು. ಇದು ಕೂರ್ಗ್ ಸೈಡ್ ಸ್ಪೆಷಲ್ ಇದು. ಒಂಥರ ಚೆನ್ನಾಗಿದೆ. ನಾವು ನಾರ್ಮಲ್ ಆಗಿ ದೋಸೆ ಏನು ತಿಂತೀವಿ, ದೋಸೆ ಥರನೇ ಥಿಕ್ನೆಸ್ ಜಾಸ್ತಿ ಇರುತ್ತದೆ, ಸೈಜ್ ಕಡಿಮೆ. ಅದಕ್ಕೆ ಇದು ಕಡಲೆಕಾಳು ಸಾಂಬಾರು ಇಷ್ಟ ಆಯ್ತು. ನನಗೆ ಖುಷಿ ಆಗ್ತಿರೋದು ಹೆಂಗ್ ಗೊತ್ತಾ, ಒಂದು ಅರ್ಧ ಗಂಟೆ ಬಾಯಿ ಮುಚ್ಕೊಂಡಿರಿ ಅಂತಂದ್ರೆ ಸುಮ್ಮನೆ ಇದ್ದಾರೆ. ಅದೇ ಭಾರಿ ಖುಷಿ ಆಗ್ತಿರೋದು. ಯಾವಾಗ ಮಾತಾಡ್ತಾರೋ ಗೊತ್ತಿಲ್ಲ, ಅದಕ್ಕೆ ಮುಂಚೆ ನಾವು ಮಾತಾಡಿ ಮುಗಿಸ್ಕೊಡ್ಬೇಕು. ಇಲ್ಲ ಅಂತಂದ್ರೆ ಇವತ್ತಿನ ದಿನ ಎಲ್ಲ ನಮಗೆ ಕಣಿ ಅಂದ್ರೆ ಮಾತಾಡ್ತಾನೆ ಇರ್ತಾರೆ. ಚೆನ್ನಾಗಿದೆ. ಬಾಯ್ ಬಾಯ್ ಮಾತಾಡ್ಬಿಟ್ಟು ಶುರು ಮಾಡ್ಬಿಡ್ತಾರೆ. ಇವಾಗ ಸರ್ ಹೆಂಗಿದೆ? ನಂಗೆ ಬಿಟ್ಟು ಅಷ್ಟಕ್ಕೆ ಪರವಾಗಿಲ್ಲ. ಓಪನ್ ಮಾಡಿ. ಫಿಶ್ ರೆಡಿ ಆಗ್ತಾ ಇದೆ. ಲಿವರ್ ಪೆಪ್ಪರ್ ಫ್ರೈ ಮತ್ತೆ ಚಿಕನ್, ಬೂತಾಯಿ ಮೀನು ರೆಡಿ ಆಗ್ತಾ ಇದೆ. అంటే ಇದು ಫಿಶಲ್ಲಿ ಏನು ಇದು ಸ್ಪೆಷಲ್ ನೀವು ಮಾಡ್ತಾ ಇರೋದು? ಕೂರ್ಗು ಫ್ರೈ, ಫಿಶ್ ಫ್ರೈ. ಫಿಶ್ ಫ್ರೈ ಏನು ಹೆಸರು ಅದು? ನೀವು ಆಗಲೇ ಹೇಳಿದ್ರಲ್ಲ, ಚೈನಿಯಾ ಆಬೋಲಿ. ಚೈನಿಯಾ ಆಬೋಲಿ. ಆಬೋಲಿ, ಚೈನಿಯಾ ಆಬೋಲಿ ಅಂತೆ ನೋಡಿ. ಇದಕ್ಕೆ ಏನಿದು ಆಗ್ತಾ ಇರೋದು? ಶುಂಠಿ ಬೆಳ್ಳುಳ್ಳಿ. ಎಷ್ಟು ಕೆ ಜಿ ಮೀನಿಗೆ? 3 kg ಮೀನಿಗೆ 3 ಸ್ಪೂನ್ ಅಷ್ಟು ಓಕೆ. ಪುಡಿ, 1 ಸ್ಪೂನ್ ಅಷ್ಟು ಓಕೆ. ಇದು ಧನಿಯಾ, ಒಂದು 3 ಸ್ಪೂನ್ ಅಷ್ಟು ಧನಿಯಾ ಪುಡಿ, ಖಾರ ಪುಡಿ. ಖಾರ ಪುಡಿ ಸ್ವಲ್ಪ ನೀವು ಮನೇಲೇ ಉಡಿ ಮಾಡಿಸ್ಕೊಂಡಿರೋದಾ ಇದು? ಒಂದು 3.5 ಸ್ಪೂನ್ ಅಷ್ಟು. ಎಷ್ಟು ಸ್ಪೂನ್ ಇದು? 1.5ರಿಂದ 2 ಸ್ಪೂನ್ ಅಷ್ಟು ಸಾಕು. ಇದು ತವಾ ಫ್ರೈಗಾ ಇದು ರೆಡಿ ಮಾಡ್ತಾ ಇರೋದು? ಹಾಂ. ಆಯಿಲ್ ಸಾರಿಗೆಲ್ಲ ಉಪಯೋಗಿಸ್ತೀವಲ್ಲ, ಅಡುಗೆ ಎಣ್ಣೆನ. ಇದೇನೇಂಟಿ? ಹುಳಿ ನೀರು, ಕಾಚಂಬುಳಿ ಅಂತ ಹೇಳ್ತಾರೆ ಹಾಂ. ಅದು. ನಿಮ್ಮ ಕೂರ್ಗ್ ಸ್ಪೆಷಲ್ ಇದನ್ನು? ಇದನ್ನ ಇದಕ್ಕೆ ಹಾಕ್ತೀವಿ, ಆಗ ಟೇಸ್ಟ್ ಹುಳಿ ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ತದೆ. ಸ್ವಲ್ಪ ನೀರು ಹಾಕೊಳ್ಳೋದಾ? ಸ್ವಲ್ಪ, ಆದರೆ ಮೀನಲ್ಲಿ ನೀರು ಇರ್ತದೆ. ಮೀನಲ್ಲಿ ನೀರು ಇರ್ತದಾ? ಅದು ನಾವು ಈಗ ಸ್ವಲ್ಪ ಆದ್ರೂ ಇರ್ತದಲ್ವಾ, ಮತ್ತೆ ಸತ್ತೋಗಿದೆಯಲ್ಲ. ನೀರಲ್ಲಿದ್ದರೆ ಮೀನು ಬದುಕಿರ್ಬೇಕು ತಾನೆ. ಚೂರು ರುಚಿ ಕಡಿಮೆ ಆಗಿದೆ. ಇಷ್ಟೇನಾ ಇದು ಮಸಾಲೆ? ಹ್ಞೂ. ಈಗಲೇ ಫಿಶ್ಗೆ ಅಪ್ಲೈ ಮಾಡಿಬಿಡ್ತೀರಾ ಅದನ್ನೆಲ್ಲ? ಅಪ್ಲೈ ಮಾಡ್ತೀನಿ. ಅಲ್ಲ, ಸ್ವಲ್ಪ ಲಿಕ್ವಿಡ್ ಥರ ಇರಬೇಕಲ್ವಾ? ಇಲ್ಲ, ಅದು ಹೋಯ್ತಾ ಹೋಯ್ತಾ ಆಯ್ತದೆ. ಬೇಕಂದ್ರೆ ಈ ಥರ ಹಾಕೊಂಡು ಕಲಿಸ್ಕೊಂಡ್ರೆ ಆಯ್ತು. ಈ ಕಂಪ್ಲೀಟ್ ಆಯ್ತಾ ಇದು ಮಸಾಲೆ ಹಾಕಿ? ಕಂಪ್ಲೀಟ್ ಆಯ್ತು. ಓಕೆ. ಇದು ಮ್ಯಾರಿನೇಟ್ ಆಗಕ್ಕೆ ಬಿಡ್ಬೇಕಾ? ಇನ್ನೊಂದು ಅರ್ಧ ಗಂಟೆ ಆದ ನಂತರ ಫ್ರೈ ಮಾಡ್ಕೊಳ್ಳೋಣ. ಓಕೆ.
ಮಚ್ಚೆ ಅರ್ಧ ಗಂಟೆ ಅಂತ ಕಣ. ಅಲ್ಲಿ ಗಂಟೆ ಕಾಯಕ್ಕಾಗಲ್ಲ. ನಮ್ ನಿಂಗನವ್ರು ಒಳ್ಳೆಯಲ್ಲಿ ಮೀನ್ ಹಿಡಿತಾನೆ, ಸರಿಯಾಗಿ ಹಿಡಿತಾನೆ, ಬಟ್ ಈ ರೀತಿ ಎಲ್ಲ ಮಾಡಕ್ ಬರಲ್ಲ. ಇನ್ನೊಂದೇನು ಅಂತಂದ್ರೆ ಆಕ್ಚುಲಿ ಅವ್ನು ಕ್ಲೀನ್ ಮಾಡ್ತಾನೆ ಅಂತ ಅವ್ನು ಮೀನ್ನ. ನಾನು ಮಾಡ್ತೀನಿ. ನೀವು ಮಾಡ್ತೀರಾ ಸರಿ, ಬಟ್ ಅವನು ಮೀನ್ ಹಿಡಿದು ಕ್ಲೀನ್ ಮಾಡ್ತಾನೆ. ಬಟ್ ಅದ್ರ ನೆಕ್ಸ್ಟ್ ಕೆಲಸ ಇದೆಯಲ್ಲ, ಮಸಾಲೆ ಹಚ್ಚಿ ತವಾ ಮೇಲೆ ಬೇಯಿಸೋದು, ಅದು ನನ್ನ ಕೆಲಸ. ಸೊ ನಮ್ಮ ಗೋಣಿಕೊಪ್ಪದಲ್ಲಿ ನಮ್ಮ ಸುನೀತಮ್ಮ ಅವರು ಅವರ ಒಂದು ಕೈ ರುಚಿ. ಇದು ಕೇರಳ ಸ್ಟೈಲ, ಕೂರ್ಗ್ ಸ್ಟೈಲ? ಇದು ಕೂರ್ಗ್ ಸ್ಟೈಲ್. ಕೂರ್ಗ್ ಸ್ಟೈಲ್. ಕೂರ್ಗ್ ಸ್ಟೈಲ್ ಅಂದ್ರೆ ಹುಳಿ ನೀರು ಓಕೆ, ಅದೆಲ್ಲ ಹಾಕಿ ಮಾಡ್ತಾ ಇರೋದು ಕೂರ್ಗ್ ಸ್ಟೈಲ್. ಓಕೆ ಫೈನ್, ಥ್ಯಾಂಕ್ ಯು. ಕೂರ್ಗಿಗೆ ಬಂದು ಎಲ್ಲಿ ನಿಂಗ ಬರ ಸಖತ್ತಾಗಿ ಇವರು ಮಸಾಲೆನ ಈ ರೇಂಜಿಗೆ ಅಪ್ಲೈ ಮಾಡೋರೆ. ಬಟ್ ಆ್ಯಕ್ಚುಲಿ 3 kg ಮೀನಿಗೆ ಅವರು ಒಂದಷ್ಟು ಮಸಾಲೆ ಹಾಕೊಂಡಾಗ ಸಾಕಾಯ್ತದ ಅಂತ ಅನ್ಕೊಂಡೆ. ಸಖತ್ತಾಗಿ ಅಪ್ಲೈ ಆಗಿದೆ. 1 ಅವರ್ ಆದಮೇಲೆ ತವಾ ಮೇಲೆ ಹಾಕ್ಬಿಟ್ಟು ರೋಸ್ಟ್ ಮಾಡ್ತಾ ಇರ್ತಾರಲ್ಲ, ಆವಾಗ ತೋರಿಸ್ತೀವಿ. 1 ಅವರ್ ವೆಯ್ಟ್ ಮಾಡಿ. ತಿನ್ಬಿಟ್ಟು ಬಾತ್ರೂಮಲ್ಲಿ 2 ದಿನ ಎಂತ ಲೋಪರ್ ಇರ್ಬೇಕು ನೀನು. ನಾಯಿ ತರ ಇಲ್ಲ ಹಾಕ ತಿಂತಾ ಇದೆಯಲ್ಲ, ಸಕ್ಕತ್ತಾಯ್ತೆ. ಲಿವರ್ ಪೆಪ್ಪರ್ ಡ್ರೈ ಒಂದೇ ನನ್ನ ಮಗನೇ. ಟೇಸ್ಟ್ ಮಾಡ್ತೀನಿ. ನಿಂಪಲ್ಲು ನೀವು ತಗೋಗಿ. ಒಳ್ಳೆ ಮಳೆ ಶುರು ಆಗಿದೆ. ಈ ಮಳೆ ಟೈಮಲ್ಲಿ ಎಸ್ಪೆಷಲಿ ಈ ರೀತಿಯಾದಂಥ ರೀಜನಲ್ಲಿ ಯಾವುದೋ ಒಂದು ಮನೆ, ಹೆಂಚಿನ ಮನೆಯಿಂದ ಹೊಗೆ ಬರ್ತಾ ಇದ್ರೆ ಆ ಫೀಲೇ ಬೇರೆ ನೋಡೋದಕ್ಕೆ, ಆ ಸ್ಮೆಲ್ಲು ಬೇರೆ ಇರ್ತದೆ. ಸಕ್ಕತ್ತಾಗಿದೆ ನೋಡಿ. ಈಗ ಫಿಶ್ ಸಖತ್ತಾಗಿ ಬ್ಲೆಂಡ್ ಆಗಿದೆ ಮಸಾಲೆ ಜೊತೆ. ಈಗ ತವಾ ಮೇಲೆ ಹಾಕ್ತಾ ಇದ್ದಾರೆ. ಬಿಸಿ ಮಾಡಿಬಿಟ್ರೆ ಒಡೆದಾಗೋದಿಲ್ಲ ಬಾಳೆ ಎಲ್ಲ, ಗೊತ್ತಾ? ಬಿಸಿ ಮಾಡಿದ್ರೆ ಸಾಕು ಹೊಡೆದ ಬಿಸಿ ಮಾಡಿ. ಆಹಾಹಾ, ಸಖತ್ತಾಗಿ ರೋಸ್ಟ್ ಆಗ್ತಾ ಇದೆ. ಈ ತವಾ ಫ್ರೈ, ಫಿಶ್ ತವಾ ಫ್ರೈ. ಆಹಾ, ಮೀನು ತವಾ ಫ್ರೈ ಸಖತ್ತಾಗಿ ರೋಸ್ಟ್ ಆಗಿದೆ. ಮೀನು ತವಾ ಫ್ರೈ, ನಾಟಿ ಮಸಾಲೆ, ಕೂರ್ಗ್ ಸ್ಪೆಷಲ್ಲು, ಸಖತ್ತಾಗಿ ರೋಸ್ಟ್ ಆಗ್ತಾ ಇದೆ. ಬಾಳೆ ಎಲೆ ಏನಕ್ಕೆ ಈಗ ತೊಳಿತಾ ಇರೋದು? ತವಾ ಫ್ರೈ ಹಾಕೋದಕ್ಕೆ? ಫಿಶ್ ಫ್ರೈ ಏನಕ್ಕೆ? ಬಾಳೆ ಎಲೆ ಯಾಕೆ ಹಾಕಬೇಕು? ಓ ಮೈ ಗಾಡ್, ಬಾಳೆ ಎಲೆ ಮೇಲೆ ಬೇಯಿಸ್ಬಿಡೋದಾಗಿತ್ತಲ್ಲ, ಹಂಗಾರೆ ಇನ್ನೂ ಡಿಫ್ರೆಂಟ್ ಆಗಿರೋದು. ಬಾಳೆ ಎಲೆ ಮೇಲೆ ಸ್ಟೀಮಲ್ಲಿ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೇಮ್ ಫಿಶ್. ತವಾ ಫ್ರೈ ರೆಡಿಯಾಗಿದೆ. ಕಾಡು ಕೊತ್ತಂಬರಿ ಸೊಪ್ಪು ಇದು, ಸೇಮ್ ನಮ್ಮ ನಾಟಿ ಕೊತ್ತಂಬರಿ ಸೊಪ್ಪು ಥರನೇ ಸ್ಮೆಲ್ಲು, ಸಖತ್ತಾಗಿರ್ತದೆ ಟೇಸ್ಟು ಕೂಡ. ಗಾಂಧಾರಿ ಮೆಣಸು, ಬಿಳಿ ಗಾಂಧಾರಿ, ಕೆಂಪು ಗಾಂಧಾರಿ ಮೆಣಸು, ಸಖತ್ತಾಗಿದೆ. ಬನ್ನಿ ಸರ್, ಇಟ್ಬಿಡಿ ಸರ್. ಬಹುದಿನಗಳ ಬೇಡಿಕೆ ಈಡೇರಿತಮ್ಮ. ಪ್ಲೀಸ್. ಸುನೀತಮ್ಮ, ಅದ್ಭುತ ಅದ್ಭುತ. ನಿಂಬೆಹಣ್ಣು ಟೇಸ್ಟ್ ಬಂದ್ಬಿಡ್ತದೆ, ನಿಂಬೆಹಣ್ಣು ಇಟ್ಕೊಂಡ್ರೆ. ಆಗ್ಲೇ ಒಂದು ಬಾರ್ಸ್ ಮಡಗೋರೆ ಹಿಂಗ. ಕೂರ್ಗ್ ಸ್ಪೆಷಲ್ ಸ್ಪೈಸಿ ಬೇರೆ ತರ ಇದೆ. ಸಖತ್ತಾಗಿ ಮಾಡಿದ್ರೆ ಆಂಟಿ, ಥ್ಯಾಂಕ್ ಯು ಸೋ ಮಚ್. ತಿನ್ನಿ ಸರ್. ಮಾತಾಡೋ ಸಿಚುವೇಶನ್ ಇಲ್ಲ, ತಿನ್ನೋ ಸಿಚುವೇಶನ್ ಇದೀನಿ. ಓಕೆ, ಹಂಗೆ ನೋಡ್ತಾ ಇರಿ ನಾವು ತಿನ್ನೋದನ್ನ. ನೋಡಿದ್ರಲ್ಲ, ತುಂಬಾ ಸಿಂಪಲ್ ಇದು, ಸಖತ್ ಸಿಂಪಲ್ ಮಾಡೋದು. ತಿಂದಾದ್ಮೇಲೆ ಮರಿದೆ ನಮ್ಮ ರಿವರ್ ಅಂಡ್ ಫೈರ್ ಕಿಚನ್ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಮರಿದೆ ಸಬ್ಸ್ಕ್ರೈಬ್ ಆಗಿ, ಪೈರಂತ ಗಂಟೆ ನೋಡಿರಿ.